ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ಇವತ್ತು ವಿಶೇಷವಾಗಿ ನೀವು ರಾಯರ ಸೇವೆ ಮಾಡೋಕ್ಕೆ ತಯಾರಿ ಮಾಡ್ಕೊಳ್ತಿರೋಂಥ ಪ್ರತಿಯೊಬ್ಬ ರಾಯರ ಭಕ್ತರಿಗೆ ನಾನು ಹೇಳೋ ಅಂಥದ್ದು ಏನು ಅಂದರೆ, ನೀವು ಯಾವುದೇ ಒಂದು ರಾಯರ ಸೇವೆನ ಮಾಡಿ, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಯಾವುದೇ ಒಂದು ಸೇವೆನ ನಾವು ಮಾಡೋದಕ್ಕಿಂತ ಮುಂಚೆ ನಾವು ಈ ನಿಯಮಗಳನ್ನು ಸರಿಯಾಗಿ ಪಾಲಿಸಿ ಮಾಡಿದಾಗ ಮಾತ್ರ ನಾವು ಮಾಡಿದಂಥ ವ್ರತಕ್ಕೆ ಅನುಷ್ಠಾನಕ್ಕೆ ನಮಗೆ ಪ್ರತಿಫಲ ಸಿಗೋದಕ್ಕೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ, ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ನಿಮಗೆ ಅದು ಅರ್ಥ ಆಗಿ ಮಾಡ್ಕೊಬೇಕು ಅನ್ನೋ ಮನಸ್ಸಿದ್ರೆ ಮಾಡ್ಕೊಳ್ಳಿ. ಕೆಲವೊಬ್ಬರು ಇದನ್ನು ಅತಿರೇಕ ಅಂತಲೂ ಅಂದ್ಕೊಬೋದು. ಆದರೆ ಏನೂ ಮಾಡೋಕ್ಕಾಗೋದಿಲ್ಲ. ನನಗೆ ಗೊತ್ತಿರೋಂಥದ್ದು, ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿರೋ ಅಂಥದ್ದು, ನಾನು ನಿಯಮಗಳನ್ನು ನಿಮಗೆ ತಿಳಿಸ್ಬೇಕು. ಯಾರು ನಿಜವಾಗ್ಲೂ ರಾಯರನ್ನು ಪ್ರೀತಿಸ್ತಿದ್ದೀರಾ, ರಾಯರ ವಿಚಾರಗಳಿಗೆ ಗೌರವ ಕೊಡ್ತಿರೋ, ರಾಯರ ಅನುಷ್ಠಾನಗಳನ್ನು ಯಾರು ಮಾಡಬೇಕು ಅಂತ ಪ್ರೀತಿಯಿಂದ ಮನಸ್ಪೂರ್ವಕವಾಗಿ ಮಾಡ್ತಿರೋ ಅವರು ಇಷ್ಟು ಕೆಲವೊಂದು ಆಚರಣೆಗಳನ್ನು ಖಂಡಿತವಾಗ್ಲೂ ಪಾಲಿಸಲೇಬೇಕಾಗುತ್ತೆ. ಅದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ಯಾವುದೇ ಒಂದು ವ್ರತನ ಮಾಡಬೇಕು ಅಂದರೆ ನೀವು ಮನಸ್ಸಂಕಲ್ಪ ಮಾಡ್ಕೊಂಡಿರಬೇಕು. ಅದು ಯಾವುದೇ ಆಗಿರಲಿ, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಅದನ್ನು ನೀವು ಖಂಡಿತವಾಗ್ಲೂ ಮನಸ್ಪೂರ್ವಕವಾಗಿ ಮನಸಾರೆ ಮಾಡೋ ಅಂಥದ್ದನ್ನು ಮೊದಲಿಗೆ ರೂಢಿಸ್ಕೋಬೇಕು. ಅದಾದಮೇಲೆ ನೀವು ವಿಶೇಷವಾಗಿ ಬ್ರಹ್ಮ ಮುಹೂರ್ತದಲ್ಲಿ ನೀವು ಪ್ರತಿದಿನ ಸ್ನಾನ ಮಾಡೋ ಅಂಥದ್ದನ್ನು ಮಾಡಬೇಕು. 108 ದಿನ 48 ದಿನ ದೀರ್ಘಕಾಲದ ವ್ರತಗಳನ್ನು ಮಾಡುವಾಗ ಪ್ರತಿದಿನವೂ ನೀವು ತಲೆಗೆ ಸ್ನಾನ ಮಾಡೋದಕ್ಕೆ ಆಗೋದಿಲ್ಲ. ಅಂಥವರು ನೀವು ಏನು ಮಾಡ್ಬೋದು ಅಂದರೆ, ವಿಶೇಷವಾಗಿ ನಿಮ್ಮ ಕುಲದೇವರ ವಾರಗಳಿರುತ್ತಲ್ಲ, ಆಯಾಯ ವಾರಗಳಲ್ಲಿ ಮಾತ್ರ, ಈಗ ರಾಯರಿಗೆ ಕುಲದೇವರು ಬಂದು ವಿಷ್ಣು ದೇವರಾಗಿರುವಂಥ ಶ್ರೀನಿವಾಸ ದೇವರಾಗಿರ್ತಾರೆ. ಅಂಥವ್ರಿಗೆ ನಾವು ಶನಿವಾರದ ದಿನ ಸ್ನಾನ ಮಾಡ್ತಾರೆ. ಶುಕ್ರವಾರದ ದಿನ ಕೆಲವೊಂದು ಹೆಣ್ಣು ಮಕ್ಕಳು ಅವರ ಮನೆ ದೇವರಾಗಿರ್ತಾರೆ. ಅಂಥವರು ರೂಢಿಯಲ್ಲಿ ಇರೋ ಅಂಥವರು ತಲೆಗೆ ಸ್ನಾನ ಮಾಡ್ತಾರೆ. ಅದಾದಮೇಲೆ ಗುರುವಾರ ಸ್ನಾನ ಮಾಡ್ತಾರೆ. ವಿಶೇಷವಾಗಿ ನಿಮ್ಮ ಕುಲದೇವರು ಯಾವ ವಾರ ಇರುತ್ತೋ ಅವತ್ತಿನ ದಿನ ನೀವು ತಲೆಗೆ ಸ್ನಾನ ಮಾಡೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಗುರುವಾರ ಕಂಪಲ್ಸರಿ ಮಾಡಬೇಕು. ಗುರುವಾರ ಶನಿವಾರ ಅದನ್ನು ಬಿಟ್ಟು ನಿಮಗೆ ಇನ್ಯಾವತ್ತು ಕುಲದೇವತಾ ಆರಾಧನೆ ಇರುತ್ತೋ ಅವತ್ತಿನ ದಿನ ನೀವು ಸ್ನಾನನ ಮಾಡಬೇಕಾಗುತ್ತೆ ತಲೆಗೆ. ಅದನ್ನು ಬಿಟ್ಟು ಪ್ರತಿದಿನ ನೀವು ಮೈಗೆ ನೀವು ಸ್ನಾನ ಮಾಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡಲೇಬೇಕು. ಯಾಕಂದರೆ ನಮ್ಮ ದೇಹದಲ್ಲಿರೋಂಥ ನೆಗೆಟಿವಿಟಿ ಇರ್ಬೋದು, ಋಣಬಾಧೆಗಳಿರ್ಬೋದು, ಅದೆಲ್ಲ ಹೋಗಬೇಕು ಅಂದರೆ ನಾವು ಪ್ರತಿದಿನ ರಾಯರ ಸೇವೆನ ಮಾಡೋ ಅಂಥವ್ರು, ಅದು 11 ದಿನ ಆಗಲಿ, 1 ದಿನ ಆಗಲಿ, 21 ದಿನ ಆಗಲಿ, 108 ದಿನ ಆಗಲಿ, ಪ್ರತಿದಿನ ಸ್ನಾನನ ನಾವು ಮಾಡಲೇಬೇಕು. ಯಾಕಂದರೆ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ಆತ್ಮ ಮತ್ತು ನಮ್ಮ ಮನಸ್ಸು ಮತ್ತು ದೇಹ ಪ್ರತಿದಿನ ಶುದ್ಧಿ ಆಗುತ್ತೆ. ನಮಗೆ ಯಾವುದೇ ರೀತಿ ನೆಗೆಟಿವಿಟಿ ಅಂದರೆ ನಮಗೆ ಗೊತ್ತಿಲ್ಲದಂಗೆ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರ್ದಲೇ ಇರೋದಕ್ಕೆ, ಅದು ನಮ್ಮನ್ನು ತಡೆ ಹಿಡಿಯೋದಕ್ಕೆ, ನಮ್ಮ ದೇಹ ಶುದ್ಧಿ ಆಗಿ ನಾವು ದೇವರ ಎದುರಿಗೆ ಏಕಾಗ್ರತೆಯಿಂದ ಕುಳಿತು ಪೂಜೆ ಮಾಡೋದಕ್ಕೆ ಅದು ಅಣಿ ಮಾಡಿಕೊಡುತ್ತೆ. ಅದನ್ನು ನೀವು ಕಂಪಲ್ಸರಿ ಮಾಡಲೇಬೇಕು. ಅದಾದಮೇಲೆ ನೀವು ಯಾವುದೇ ಒಂದು ವ್ರತಗಳನ್ನು ಮಾಡಬೇಕು ಅಂದಾಗ ನೀವು ಯಾವುದೇ ಕಾರಣಕ್ಕೂ ಯಾರ ಮನೆಯಿಂದನೂ ಯಾವುದೇ ರೀತಿಯ ಆಹಾರಗಳನ್ನು ತಂದಾಗ ಅದನ್ನು ನೀವು ಸೇವನೆ ಮಾಡಬಾರ್ದು. ಎಂಜಿಲುಗಳು ಆಗುತ್ತೆ ಅಂತ ಹೇಳ್ತಾರೆ. ಅದು ನಿಮ್ಮ ಇಷ್ಟ. ನೀವು ನಮ್ಮ ಅಕ್ಕನ ಮನೇಲಿ ಕೊಟ್ಟಿದ್ದಾರೆ, ನಮ್ಮ ಅಣ್ಣನ ಮನೇಲಿ ಕೊಟ್ಟಿದ್ದಾರೆ, ಅಕ್ಕಪಕ್ಕದವ್ರ ಮನೇಲಿ ಕೊಟ್ಟಿದ್ದಾರೆ ಅಂತ ನೀವು ಅದನ್ನು ತಿಂದು ಮಾಡೋದ್ರಿಂದ ಅದು ನಿಮಗೆ ಸರಿ ಅನಿಸೋದಿಲ್ಲ. ಅದು ನಿಮ್ಮ ಇಷ್ಟ. ಯಾಕಂದರೆ ನಾನು ಹೇಳೋದೇನು ಅಂದರೆ, ಇದು ತಪ್ಪು ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಈರುಳ್ಳಿ ಬೆಳ್ಳುಳ್ಳಿಗಳನ್ನು ಮುಟ್ಟಿರ್ತಾರೆ.
ಮಾಡ್ತಾರೆ. ಅಂಥ ಈರುಳ್ಳಿ ಬೆಳ್ಳುಳ್ಳಿಗಳನ್ನು ಮುಟ್ಟಿದಂಥ ಕೈಗಳಲ್ಲಿ ಅವ್ರಿಗೆ ಗೊತ್ತಿಲ್ಲದಿದ್ದಂಗೆ ಅವರು ಮಡಿಯಿಂದ ಮಾಡಿರೋದಿಲ್ಲ. ಅವರು ಅದನ್ನು ಮಾಡಿದಾಗ ಅವರು ಗೊತ್ತಿಲ್ಲದಿದ್ದಂಗೆ ಮುಟ್ಟಿರೋ ಅಂಥದ್ರಲ್ಲಿ ಅದನ್ನು ನಾವು ತಿಂದಾಗ ಅಥವಾ ಆಹಾರದಲ್ಲಿ ಅವರು ಈರುಳ್ಳಿ ಬೆಳ್ಳುಳ್ಳಿಗಳನ್ನು ಬೆರೆಸಿದ್ರೆ ಅದುಗಳನ್ನು ನಾವು ತಿಂದಾಗ ನಾವು ಮಾಡಿದಂಥ ವ್ರತಕ್ಕೆ ಭಂಗ ಆಗ್ಬೋದು ಅಂತ. ಯಾಕಂದರೆ ಯತಿಗಳನ್ನು ನಾವು ಪೂಜೆ ಮಾಡುವಾಗ ಅವರು ಈರುಳ್ಳಿ ಬೆಳ್ಳುಳ್ಳಿ ನಿಷಿದ್ಧ ಆಗಿರುತ್ತೆ, ಅದು ತಾಮಸಿಕ ಆಹಾರ ಅಂತ. ಅದಕ್ಕೋಸ್ಕರ ನಾನು ಇಲ್ಲಿ ನೀವು ನನ್ನ ಮಾತನ್ನು ತಪ್ಪಾಗಿ ಭಾವಿಸ್ಬೇಡಿ ಅಂತ ಮೊದಲೇ ಹೇಳ್ತಿದ್ದೀನಿ. ಅದಾದಮೇಲೆ ನೀವು ರಾಯರ ಪೂಜೆಗಳನ್ನು ಮಾಡೋವಂಥವ್ರು, ಎಷ್ಟೇ ದಿನ ಮಾಡೋವಂಥವ್ರು ಸಾಮಾನ್ಯವಾಗಿ ಮನೆಯಲ್ಲಿರುವಂಥ ಗೃಹಿಣಿಯರು ಆದಷ್ಟು ಚಪ್ಪಲಿಗಳನ್ನು ಅವಾಯ್ಡ್ ಮಾಡಿ. ಎಲ್ಲಿ ನೀವು ದೂರದ ಊರುಗಳಿಗೆ ಜಾಸ್ತಿ ಹೋಗೋ ಅಂಥದ್ದನ್ನು ಕಡಿಮೆ ಮಾಡಿ. ಯಾಕಂದರೆ ರಾಯರ ಸೇವೆಗಳನ್ನು ಮಾಡಿದಾಗ ಜಾಸ್ತಿ ನೀವು ಚಪ್ಪಲಿಗಳನ್ನು ಹಾಕ್ಕೊಂಡು ಓಡಾಡೋವಂಥದ್ದು ಅದೆಲ್ಲ ಮಾಡಿದಾಗ ಅದು ಶನಿಯ ಸಂಕೇತ ಆಗಿರುತ್ತೆ. ಆವಾಗ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಪಾದಗಳಲ್ಲಿ ಶನಿಯ ಅಂಶ ಇರೋದ್ರಿಂದ ನಾವು ಮಾಡೋವಂಥ ಕೆಲಸ ಕಾರ್ಯಗಳು ಇನ್ನಷ್ಟು ನೀವು ವ್ರತಗಳನ್ನು ಮಾಡ್ತೀರಾ, ಆದರೆ ಅದರಿಂದ ನಮಗೆ ಸಿಗೋವಂಥ ಪ್ರತಿಫಲ ತಡವಾಗಿ ಸಿಗಬಹುದು ಅಥವಾ ನಿಧಾನವಾಗಿ ಸಿಗೋವಂಥದ್ದು ಆಗುತ್ತೆ. ಯಾಕಂದರೆ ಶನಿಯ ಅಂಶ ಇರೋದ್ರಿಂದ ಯಾವಾಗಲೂ ಶನಿ ಬಂದು ನಿಧಾನ ಆಗಿರ್ತಾನೆ. ಅಂಥದ್ದು ನಮ್ಮ ಪಾದಗಳಲ್ಲಿ ಇರೋದ್ರಿಂದ ರಾಹು ಮತ್ತು ಕೇತುಗಳು ನಾವು ಮಾಡೋವಂಥ ವ್ರತಗಳಿಗೆ ನಮಗೆ ಗೊತ್ತಿಲ್ಲದಂಗೆ ಎಲ್ಲೆಲ್ಲೋ ಓಡಾಡ್ತಾ ಇರ್ತೀವಿ, ಸಾವು ನೋವುಗಳಿಗೆ ಹೋಗ್ತಾ ಇರ್ತೀವಿ. ಅಲ್ಲಿ ಎಲ್ಲೋ ರೋಡ್ಗಳಲ್ಲಿ ಯಾರೋ ಉಗ್ದಿರೋ ಅಂಥದ್ದು ತುಳಿಬೋದು ಅಥವಾ ಏನೋ ಅಸಹ್ಯ ಆಗಿರ್ಬೋದು. ಅಂಥದ್ದು ಕಡೆ ಎಲ್ಲ ನಾವು ಓಡಾಡೋ ಅಂಥ ಸಂದರ್ಭದಲ್ಲಿ ನಾವು ಚಪ್ಪಲಿ ಇಲ್ದಲೇ ಓಡಾಡೋ ಅಂಥದ್ದು ತಪ್ಪಾಗುತ್ತೆ. ಅದಕ್ಕೋಸ್ಕರ ಆದಷ್ಟು ಹೊರಗಡೆ ಹೋಗೋದನ್ನು ಕಡಿಮೆ ಮಾಡಿ ಮನೆಯಲ್ಲಿ ಇರೋ ಅಂಥದ್ದನ್ನು ನೀವು ರೂಢಿಸ್ಕೊಂಡು ನೀವು ಚಪ್ಪಲಿಗಳನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ನೀವು ಕೆಲಸಕ್ಕೆ ಹೋಗೋವಂಥವ್ರು ಕೆಲಸಕ್ಕೆ ಹೋದಾಗ ಮಾತ್ರ ಚಪ್ಪಲಿನ ಧಾರಣೆ ಮಾಡಿ. ನಿಮ್ಮ ಮನೆಯ ಸುತ್ತಮುತ್ತ ಇರೋ ಅಂಥದ್ರಲ್ಲಿ ನೀವು ಚಪ್ಪಲಿಯನ್ನು ಆದಷ್ಟು ಕಡಿಮೆ ಮಾಡಿ. ಆಮೇಲೆ ಎಲ್ಲಂದರೆ ಅಲ್ಲಿ ಜಾಸ್ತಿ ರಾಯರ ಪೂಜೆ ಮಾಡೋ ಅಂಥವ್ರು ಎಲ್ಲಂದ್ರಲ್ಲಿ ಕುತ್ಕೊಳ್ಳೋದು, ಯಾರ್ದೋ ಮನೆಗೆ ಹೋಗಿ ಟೈಮ್ ಪಾಸ್ ಮಾಡೋದು, ಆ ರೀತಿ ಎಲ್ಲ ಮಾಡಬಾರ್ದು. ಅದಾದಮೇಲೆ ಬೇರೆಯವರ ಬಗ್ಗೆ ನೀವು ಖಂಡಿತವಾಗ್ಲೂ ವ್ರತಗಳನ್ನು ಮಾಡೋ ಅಂಥವ್ರು ಬೇರೆಯವರ ವಿಷಯಗಳು, ಬೇರೆಯವರ ವಿಚಾರಧಾರೆಗಳು ಅದನ್ನು ನೀವು ಖಂಡಿತವಾಗ್ಲೂ ಮಾತಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ನೀವು ಬೇರೆಯವರ ವಿಚಾರಗಳನ್ನು ರಾಯರ ವ್ರತಗಳನ್ನು ಮಾಡೋಂಥ ಸಂದರ್ಭದಲ್ಲಿ ನೀವು ಹೆಚ್ಚು ಹೆಚ್ಚು ಅವರ ಬಗ್ಗೆ ನೀವು ಮಾತಾಡ್ತಾ ಇದ್ದರೆ ಅವರಲ್ಲಿರೋಂಥ ನೆಗೆಟಿವಿಟಿ ಇರ್ಬೋದು, ಅವರಲ್ಲಿರೋಂಥ ಕರ್ಮ ಫಲಗಳು ನಿಮಗೆ ರಿಟರ್ನ್ ಆಗೋ ಅಂಥದ್ದು ಇರುತ್ತೆ ಅಂತ ನನಗೆ ಒಬ್ಬರು ಮಠಾಧಿಪತಿಗಳು ತಿಳಿಸ್ಕೊಟ್ಟಿದ್ದಾರೆ. ನಾನು ಅದನ್ನು ತಿಳಿಸ್ಕೊಡ್ತಿದ್ದೀನಿ. ಆ ಒಂದು ಉದ್ದೇಶಕ್ಕೋಸ್ಕರ ನೀವು ವ್ರತ ಮಾಡೋವಂಥವ್ರು ಯಾರ ಬಗ್ಗೆನೂ ಮಾತಾಡಬೇಡಿ. ಅವರು ನಿಮ್ಮ ಬಗ್ಗೆ ಮಾತಾಡಿದ್ರು ಕೂಡ ನೀವು ಅವರಿಗೆ ಒಳ್ಳೆಯದನ್ನೇ ಬಯಸಿ. ಸದಾಕಾಲ ರಾಯರ ಪೂಜೆ ಮಾಡುವಾಗ ನಿಮ್ಮ ಜೀವನದಲ್ಲಿ ಎಷ್ಟೇ ನೋವಿರಲಿ, ಎಷ್ಟೇ ಬಾಧೆಗಳಿರಲಿ, ಎಷ್ಟೇ ಸಂಕಟಗಳಿರಲಿ, ಎಷ್ಟೇ ತಿರಸ್ಕಾರ ಇರಲಿ, ಎಷ್ಟೇ ಅವಮಾನಗಳಿದ್ರೂ ಅದನ್ನು ನೀವು ರಾಯರ ಸೇವೆ ಮಾಡುವಾಗ ನಗು ನಗುತ್ತಾ ಎಷ್ಟೇ ನನಗೆ ಈ ಸೇವೆನ ನಾನು ಮಾಡ್ತಾ ಇದ್ದೀನಿ, ರಾಯರು ನನಗೆ ಅಚಲವಾಗಿ ನನ್ನ ಜೊತೆ ನಿಂತ್ಕೊಂಡು ನನ್ನೆಲ್ಲ ಕಾರ್ಯಗಳನ್ನು ಯಶಸ್ವಿ ಮಾಡ್ತಾರೆ ಅಂತ ನೀವು ಪ್ರೀತಿಯಿಂದ ನಂಬಿಕೆಯಿಂದ ಖುಷಿಯಾಗಿ ರಾಯರ ಸೇವೆನ ಮಾಡಿ ಹತ್ಕೊಂಡು ನೀವು ಸೇವೆನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ರಾಯರ ಎದುರಿಗೆ ನೀವು ಕಣ್ಣೀರು ಹಾಕಿದ್ರೆ ರಾಯರಿಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ನನ್ನನ್ನು ನಂಬಿ ನನಗೆ ಒಂದು ಸೇವೆ ಮಾಡ್ತಿದ್ದಾರೆ ಅಂದರೆ ರಾಯರು ನಿಧಾನ ಆದರೂ ಪರವಾಗಿಲ್ಲ, ತಡವಾದರೂ ಪರವಾಗಿಲ್ಲ, ರಾಯರು ನಿಮ್ಮನ್ನು ಯಾವತ್ತಿಗೂ ಬಿಟ್ಕೊಡೋದಿಲ್ಲ. ನಿಮಗೆ ಅನಿಸ್ಬೋದು ರಾಯರ ಸೇವೆ ನಾನು ಆಲ್ರೆಡಿ ಮಾಡಿದ್ದೀನಿ, ಎಷ್ಟೊಂದು ಸೇವೆಗಳನ್ನು ಮಾಡ್ತಿದ್ದೀನಿ, ಆದರೆ ರಾಯರು ನನಗೆ ಒಳ್ಳೇದು ಮಾಡ್ತಿಲ್ಲ ಅಂತ ಕೆಲವೊಬ್ಬರು ಕೊರಗ್ತಿರ್ತೀರ. ಖಂಡಿತ ಇಲ್ಲ. ರಾಯರು ಯಾರಿಗೆ ಎಷ್ಟು ನಿಧಾನ ಮಾಡ್ತಾರೋ ಅಷ್ಟು ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮತ್ತಷ್ಟು ಹೆಚ್ಚಿಗೆ ಕೊಡಬೇಕು ಅಂತ ಅವರು ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ. ಆ ನಂಬಿಕೆ ಮೇಲೆ ನೀವು ರಾಯರ ಸೇವೆಗಳನ್ನು ಮಾಡಿ. ಅದಾದಮೇಲೆ ನೀವು ಯಾವಾಗಲೂ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿನ ಅವಾಯ್ಡ್ ಮಾಡಿ. ಅಂದರೆ ನಿಮಗೆ ಯಾವುದೇ ಒಂದು ಅಡುಗೆನ ಮಾಡ್ಕೊಂಡು ತಿನ್ನೋಂಥದ್ದನ್ನು ಮಾಡಿ, ಆದರೆ ಈರುಳ್ಳಿ ಬೆಳ್ಳುಳ್ಳಿಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು ಒಂದು 11 ಸೇವೆಗಳಲ್ಲಿ 21 ಸೇವೆಗಳನ್ನು ಮಾಡೋ ಅಂಥ ಸಂದರ್ಭದಲ್ಲಿ ಇಲ್ಲ ನಾನು ಊಟ ಮಾಡ್ತೀನಿ ಅಂದರೆ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದು ತಿನ್ನಲೇಬೇಕು ಅಂತ ಅನಿವಾರ್ಯತೆ ಇದ್ದರೆ ನೀವು ರಾಯರ ಪೂಜೆ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ತಿಂಡಿನ ತಿನ್ನೋಕ್ಕೆ ಹೋಗಬೇಡಿ. ಅದಾದಮೇಲೆ ನೀವು ಪೂಜೆ ಮಾಡಿದ ನಂತರ ನೀವು ಆಹಾರನ ಸೇವನೆ ಅಂಥದ್ದನ್ನು ಮಾಡಿ. ಅದಾದಮೇಲೆ ನೀವು ಇನ್ನೇನು ಮಾಡಬೇಕು ಅಂದರೆ ವಿಶೇಷವಾಗಿ ನೀವು ಬೆಳಗ್ಗೆ ಹೊತ್ತು ಪೂಜೆ ಮಾಡೋದಕ್ಕಿಂತ ಮುಂಚೆ, ಯಾವುದೇ ಒಂದು ಪೂಜೆ ಮಾಡೋದಕ್ಕಿಂತ ಮುಂಚೆ
ಮುಂಚೆ ನೀವು ನಿಮ್ಮ ಮನೆಯಲ್ಲಿ ಯಾರು ಗುರು ಹಿರಿಯರು ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಅಥವಾ ತಂದೆ ತಾಯಿಗಳಿರ್ತಾರೆ, ಅಥವಾ ನಿಮ್ಮ ಗುರುಗಳಿರ್ತಾರೆ, ಅಂಥವ್ರಿಗೆ ನೀವು ಪಾದ ಮುಟ್ಟಿ ನಮಸ್ಕಾರನ ಮಾಡಿಕೊಂಡು ಆಶೀರ್ವಾದ ತಗೊಂಡು ವ್ರತಗಳನ್ನು ನೀವು ಆಚರಣೆ ಮಾಡೋ ಅಂಥದ್ದನ್ನು ಮಾಡಿದಾಗ ನಿಮಗೆ ಅವರಿಂದ ಆಶೀರ್ವಾದ ಸಿಕ್ಕಿದಾಗ ದೇವರೇ ಆಶೀರ್ವಾದ ಮಾಡ್ದಂಗೆ. ತಂದೆ ತಾಯಿಗಳಿಗಿಂತ ದೊಡ್ಡ ದೇವರು ಯಾರೂ ಇರೋದಿಲ್ಲ. ಅವರ ಆಶೀರ್ವಾದ ಪಡ್ಕೊಂಡು ಮಾಡೋ ಅಂಥ ಕೆಲಸಗಳು ಯಾವಾಗಲೂ ಯಶಸ್ಸು ಆಗೋದಕ್ಕೆ ಸಹಾಯ ಮಾಡುತ್ತೆ. ಈ ರೀತಿ ನೀವು ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ವಿಶೇಷವಾಗಿ ರಾಯರಿಗೆ ಯಾವುದೇ ರೀತಿಯ ನೈವೇದ್ಯಗಳನ್ನು ನಿಮಗೆ ಇಡೋಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಅಂದರೆ ಬೇಯಿಸಿದ ಆಹಾರಗಳನ್ನು ಬಿಟ್ಟು, ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಲೇ ಮಾಡಿರೋಂಥದ್ದು ಪಾಯಸ ಇರ್ಬೋದು, ಅಥವಾ ನಿಮಗೆ ಗೊತ್ತಿರೋಂಥ ಪೊಂಗಲ್ ಇರ್ಬೋದು, ಅಥವಾ ಕೇಸರಿ ಬಾತ್ ಇರ್ಬೋದು, ಅಥವಾ ನಿಮಗೆ ಗೊತ್ತಿರೋಂಥ ಸಜ್ಜಪ್ಪ ಇರ್ಬೋದು, ಅಂಥವುಗಳನ್ನು ನೀವು ನೈವೇದ್ಯವಾಗಿ ಇಡ್ಬೋದು. ಇಲ್ಲ ತುಪ್ಪದ ಅವಲಕ್ಕಿಗಳನ್ನು ಇಡ್ಬೋದು. ನಿಮ್ಮ ಯಥಾಶಕ್ತಿ ಯಾವುದನ್ನು ನಿಮಗೆ ಇಡಬೇಕು ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ಇಡಿ. ಹಣ್ಣುಗಳನ್ನು ಇಡಿ, ಒಣ ಹಣ್ಣುಗಳನ್ನು ಇಡಿ, ಅಂದರೆ ಡ್ರೈ ಫ್ರೂಟ್ಸ್ಗಳನ್ನು ಇಡಿ, ಹಾಲನ್ನು ಇಡಿ. ಈ ರೀತಿ ನೀವು ನೈವೇದ್ಯಗಳನ್ನು ಇಡಬೇಕಾಗುತ್ತೆ. ಅದರಲ್ಲೂ ನೀವು ರಾಯರ ಸೇವೆ ಮಾಡೋವಂಥವ್ರು ಆದಷ್ಟು ಸೀರೆಗಳನ್ನು ಉಡುಪುಗಳನ್ನು ಉಟ್ಕೊಳ್ಳಿ. ನಿಮಗೆ ಡ್ರೆಸ್ಗಳನ್ನ ಹಾಕ್ಕೊಂಡು ನೀವು ಕೆಲ್ಸಕ್ಕೆ ಹೋಗಬೇಕು ಅಂದರೆ ಪೂಜೆ ಮಾಡೋವರೆಗಾದ್ರೂ ಹಾಕ್ಕೊಳ್ಳಿ. ಅದಾದಮೇಲೆ ನೀವು ವಿಶೇಷವಾಗಿ ಸೀರೆ ಬಿಟ್ಟು ಡ್ರೆಸ್ಸನ್ನು ಹಾಕ್ಕೊಂಡು ಹೋಗ್ಬೋದು. ಪೂಜೆ ಮಾಡುವಾಗಾದ್ರೂ ಗಂಡ ಹೆಂಡತಿ ಇಬ್ಬರು ಪೂಜೆ ಮಾಡುವಾಗ ಸೀರೆಗಳನ್ನು ಹಾಕ್ಕೊಂಡು ಮಾಡೋ ಅಂಥದ್ದನ್ನು ಮಾಡಿ. ಅದಾದಮೇಲೆ ನೀವು ವಿಶೇಷವಾಗಿ ಯಾವಾಗಲೂ ಅಷ್ಟೇ ನೀವು ಸೂರ್ಯನ ನೀವು ಯಾವುದೇ ಒಂದು ಸೇವೆಗಳನ್ನು ರಾಯರ ಸೇವೆ ಮಾಡಬೇಕಂದಾಗ ಬ್ರಹ್ಮ ಮುಹೂರ್ತದಲ್ಲಿ ಸೇವೆ ಮಾಡುವಾಗ ಸೂರ್ಯದೇವನ ನೀವು ಪ್ರಾರ್ಥನೆ ಮಾಡಲೇಬೇಕು. ಯಾಕೆಂದರೆ ನಮ್ಮ ಜೀವನದಲ್ಲಿರುವಂಥ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ನೀಡೋಂಥದ್ದಕ್ಕೆ ನಮಗೆ ಸೂರ್ಯದೇವನ ಅನುಗ್ರಹ ಬೇಕು, ಆರೋಗ್ಯ ಆಯಸ್ಸು ಬೇಕು. ಮೃತ್ಯು ಕಂಟಕಗಳು ಹೋಗಬೇಕು ಅಂದಾಗ ನಾವು ಮೊದಲಿಗೆ ಸೂರ್ಯನ ನಾವು ಪ್ರಾರ್ಥನೆ ಮಾಡಿಕೊಂಡು ಪೂಜೆಗಳನ್ನು ಆರಂಭ ಮಾಡೋ ಅಂಥದ್ದನ್ನು ಮಾಡಲೇಬೇಕು. ವಿಶೇಷವಾಗಿ ನೀವು ಯಾವುದೇ ಒಂದು ಪೂಜೆ ಮಾಡಬೇಕು ಅನ್ನುವಾಗ ನಿಮ್ಮ ಮನೆಯಲ್ಲಿ, ಅದರಲ್ಲೂ ರಾಯರ ಪೂಜೆಗಳನ್ನು ಮಾಡುವಾಗ ನೀವು ತುಳಸಿ ಗಿಡಕ್ಕೆ ಪೂಜೆ ಮಾಡಲೇಬೇಕು. ತುಳಸಿ ಗಿಡಕ್ಕೆ ತುಳಸಿಯ ಗಿಡದ ಮುಂದೆ ಒಂದು ರಂಗೋಲಿನಾದರೂ ಹಾಕಿ, ಒಂದಿಷ್ಟು ಅರಿಶಿಣ ಕುಂಕುಮ ಇಟ್ಟು, ಒಂದಿಷ್ಟು ಹಾಲು ಮತ್ತು ನೀರನ್ನು ಹಾಕಿ, ಅದಾದ ಮೇಲೆ ನೀವು ಒಂದು ರಂಗೋಲಿ ಹಾಕಿ ಹೂವನ್ನಿಟ್ಟು ನೀವು ತುಳಸಿಗೆ ಪೂಜೆ ಮಾಡಿ. ನೀವು ರಂಗೋಲಿ ಹಾಕದಲೇ, ನೀವು ಹೊಸಲನ್ನು ತೊಳೆದಲೇ, ರಂಗೋಲಿಗಳನ್ನು ಹಾಕದಲೇ ನೀವು ಮಾಡಿದಂಥ ಪೂಜೆ ಯಾವುದು ನಿಮಗೆ ಸ್ವೀಕಾರ ಆಗೋದಿಲ್ಲ. ಅದನ್ನು ಮಾಡೋ ಅಂಥದ್ದನ್ನು ನೀವು ಗಮನದಲ್ಲಿ ಇಟ್ಕೊಬೇಕು. ಅದಾದಮೇಲೆ ನೀವು ವಿಶೇಷವಾಗಿ ನೀವು ಏನನ್ನು ತಿನ್ನಬೇಕು ಅಂತ ನೀವು ಮೊದಲೇ ನಿರ್ಧಾರ ಮಾಡ್ಕೊಂಡಿರಿ. ಅಂದರೆ ಬೆಳಗ್ಗೆ ಹೊತ್ತು ಒಂದೊತ್ತು ಯಾವುದಾದ್ರೂ ಒಂದು ಹೊತ್ತು ನೀವು ಪೂಜೆನ ಮಾಡೋವರೆಗೂ ನಿಮಗೆ ಯಾವುದೇ ರೀತಿ ಏನು ತಿನ್ನಂಗಿಲ್ಲ. ಅಂದರೆ ಊಟ ಮಾಡ್ತೀವಿ ಅಂದ್ಬಿಟ್ಟು ವ್ರತಗಳು ಮಾಡೋ ಅಂಥ ಸಂದರ್ಭದಲ್ಲಿ ಹೊಟ್ಟೆ ತುಂಬ ಊಟ ಮಾಡೋ ಅಂಥದ್ದನ್ನು ಬಿಟ್ಟು ಲಘು ಆಹಾರ, ಅಂದರೆ ನಿಮಗೆ ಒಂದೊತ್ತು ಮಾತ್ರ ಹೊಟ್ಟೆ ತುಂಬ ಊಟ ಮಾಡೋ ಅಂಥದ್ದನ್ನು ಮಾಡಿ. ಮಧ್ಯಾಹ್ನ ಟೈಮ್ಗಳಲ್ಲಿ ಹಾಲು, ಹಣ್ಣು ಮತ್ತು ಡ್ರೈ ಫ್ರೂಟ್ಸ್ಗಳು ಅಂಥದ್ದನ್ನು ನೀವು ಸ್ವಲ್ಪ ತಿಂದಾಗ ದೇಹನೂ ಕೂಡ ಹಗುರವಾಗಿರುತ್ತೆ. ಯಾಕಂದರೆ ನೀವು ಜಾಸ್ತಿ ಆಹಾರಗಳನ್ನು ತಿಂದಾಗ ನಿಮಗೆ ಜೀರ್ಣಕ್ರಿಯೆ ಕಡಿಮೆ ಆಗ್ಬೋದು, ಅಥವಾ ನಿಮಗೆ ನಿದ್ದೆಗಳು ಬರ್ಬೋದು. ಆ ರೀತಿ ಬಂದಾಗ ಅದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ಯಾವಾಗಲೂ ರಾಯರಿಗೆ ನೀವು ಸೇವೆಗಳನ್ನು ಮಾಡುವಾಗ ದೇಹ ಮತ್ತು ಮನಸ್ಸು ಏಕಾಗ್ರತೆಯಿಂದ ಕೂತ್ಕೊಳ್ಳೋದಕ್ಕೆ ಮತ್ತು ಪದೇ ಪದೇ ಬಾತ್ರೂಮ್ಗೆ ಹೋಗೋವಂಥದ್ದು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಲಘುವಾಗಿ ಆಹಾರನ ತಿನ್ನೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ವಿಶೇಷವಾಗಿ ಯಾರೇ ಒಬ್ಬರು ನಿಮಗೆ ಏನಾದರೂ ಒಂದು ಕೊಟ್ಟಿದ್ದಾರೆ ಅಂತ ಅಂದರೆ ಆ ಪೂಜೆ ವ್ರತಗಳನ್ನು ಮಾಡೋಂಥ ಸಂದರ್ಭದಲ್ಲಿ ನಿಮಗೆ ಆಹಾರಗಳನ್ನು ಯಾರಾದರೂ ಕೊಟ್ಟಿದ್ರೆ ಅದನ್ನು ಮೊದಲು ಪರೀಕ್ಷೆ ಮಾಡಿ. ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದಾರ ಇಲ್ವಾ ಅಂತ ತಿಳ್ಕೊಂಡು ತಿನ್ನೋ ಅಂಥದ್ದು, ನಿಮಗೆ ಇಷ್ಟ ಇದ್ದರೆ ತಿನ್ನೋ ಅಂಥದ್ದನ್ನು ತಿನ್ಬೋದು. ಅದು ನಿಮ್ಮ ಸ್ವಇಚ್ಛೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ರಾಯರಿಗೆ ಅಂತ ನೀವು ಪ್ರತಿದಿನವೂ ನೀವು ಇವತ್ತಿನ ದಿನ ರಾಯರಿಗೆ ಅಂತ ಹೂವುಗಳನ್ನು ಇಟ್ಟು ಅಲಂಕಾರನ ಮಾಡಿರ್ತೀರ ವ್ರತದ ದಿನಗಳಲ್ಲಿ. ಅಂಥ ವ್ರತದ ದಿನಗಳಲ್ಲಿ ನೀವು ಮಾಡಿದಂತಹ ಹೂವುಗಳನ್ನು ಇಟ್ಟಂತಹದ್ದು, ಒಂದು ದಿನ ಇಟ್ಟಿದ್ದಂಥ ಹೂವುಗಳನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಮತ್ತೆ ನೀವು ತೆಗಿಲೇಬೇಕಾಗುತ್ತೆ. ಅದನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ಯಾಕಂದರೆ ನೀವು ಹೂವುಗಳನ್ನು ಇವತ್ತು ಇಟ್ಟಿದ್ದೀನಿ, ಅಲಂಕಾರಕ್ಕೆ ನಾನು ಇಟ್ಟಿದ್ದೀನಿ, ಆ ಹೂವೇ ಆಗುತ್ತೆ ಅಂತ ನೀವು ಇಟ್ಕೊಂಡು ಬೆಳಗ್ಗೆನೂ ನೀವು ಆ ಪೂಜೆಗೆ ನೀವು ಆ ಹೂವನ್ನೇ ಸೇರಿಸ್ಕೊಂಡು ನೀವು ಪೂಜೆ ಮಾಡಿದೆ ಆದರೆ ಖಂಡಿತವಾಗ್ಲೂ ಅದು ಆಗೋದಿಲ್ಲ. ಯಾಕಂದರೆ ಅಂಥ ಹೂಗಳನ್ನು ನಾವು ಇಟ್ಟೋದ್ರಿಂದ ಅಲ್ಲಿ ನಮಗೆ
ಸಾರಿ, ಅಲ್ಲಿ ನಮಗೆ ಏನಾಗುತ್ತೆ ಅಂದರೆ ನೆಗೆಟಿವಿಟಿ ಅನ್ನೋದು ಇರುತ್ತೆ. ಅದನ್ನು ನಾವು ಖಂಡಿತವಾಗ್ಲೂ ಮಾಡಬಾರ್ದು. ಅಲಕ್ಷ್ಮಿ ಬಂದು ಕೂತಿರ್ತಾರೆ, ಅಂಥ ಅಲಕ್ಷ್ಮಿಗಳು ಬಂದು ಕೂತಿರೋ ಅಂಥ ಹೂಗಳನ್ನು ನಾವು ಅಲ್ಲಿ ಪೂಜೆಗೆ ನಾವು ಉಪಯೋಗಿಸ್ಕೊಂಬಾರ್ದು. ಅದೆಷ್ಟೇ ಅಲಂಕಾರ ಮಾಡಿರಲಿ, ಎಷ್ಟೇ ನೀವು ಪೂಜೆ ಮಾಡಿದ್ರು, ಏನೇ ಮಾಡಿದರೂ ಕೂಡ ಪ್ರತಿದಿನ ನಿತ್ಯ ಅದು ನಿರ್ಜಲ ಅಂತ ಹೇಳ್ತಾರೆ. ಅದನ್ನ ನೀವು ಹೂಗಳನ್ನು ನೀವು ತೆಗೆದು ಪೂಜೆ ಅಂತ ಮಾಡೋಂಥದ್ದನ್ನು ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಉಪವಾಸ ಇರಬೇಕಾ ಬಿಡಬೇಕಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಅದಾದಮೇಲೆ ನೀವು ವಿಶೇಷವಾಗಿ ರಾಯರಿಗೆ ಅಂತ ನೀವು ಇಟ್ಟಂಥ ಹೂವುಗಳನ್ನು ಏನು ಮಾಡಬೇಕು ಅಂದರೆ, ಎಲ್ಲಂದರೆ ಅಲ್ಲಿ ಎಸೆಯಂಥದ್ದನ್ನು ಮಾಡಬಾರ್ದು. ಅವುಗಳನ್ನು ನೀವು ತಗೊಂಡೋಗಿ ಯಾವುದಾದ್ರೂ ಹಸಿರು ಗಿಡಗಳ ಮಧ್ಯೆ ಹಾಕ್ಬೋದು, ಇಲ್ಲ ಒಂದು ಕವರ್ಗಳಿಗೆ ತುಂಬಿಕೊಂಡು ಹರಿಯುವಂಥ ನೀರುಗಳಿಗೆ ನೀವು ಹಾಕೋ ಅಂಥದ್ದನ್ನು ಮಾಡಬೇಕು. ಅದಾದಮೇಲೆ ನೀವು ಕೆಟ್ಟ ಮಾತುಗಳನ್ನು ಯಾವುದೇ ಕಾರಣಕ್ಕೂ ಯಾರ ಬಗ್ಗೆ ಏನನ್ನು ಮಾತಾಡಬಾರ್ದು. ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಅದಾದಮೇಲೆ ನಿಮಗೆ ಯಾವುದಾದ್ರೂ ದಾನ ಧರ್ಮ ಮಾಡಬೇಕು ಅಂದರೆ, ನಿಮಗೆ ಏನಾದರೂ ಕೊಡಬೇಕು, ರಾಯರಿಗೆ ಒಂದು ಊಟದ ವ್ಯವಸ್ಥೆನ ನೀವು ಮಾಡಬೇಕು ಅಂದರೆ, ನಿಮ್ಮ ಮನೆಯ ಸುತ್ತಮುತ್ತ ಇರೋರಿಗೆ ನೀವು ಹಬ್ಬದ ಅಡುಗೆಗಳನ್ನೇ ಮಾಡಿ ರಾಯರ ವರ್ಧಂತಿ ಮಹೋತ್ಸವದಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟು ಅನ್ನದಾನನ ನಿಮ್ಮ ಕೈಲಿ ಮಾಡೋಕ್ಕಾಗುತ್ತೋ ಅಷ್ಟನ್ನು ನೀವು ದಾನ ಧರ್ಮ ಮಾಡೋದ್ರಿಂದ ಖಂಡಿತವಾಗ್ಲೂ ರಾಯರಿಗೆ ತುಂಬ ಇಷ್ಟ ಆಗುತ್ತೆ. ಈ ಪ್ರಮುಖವಾದ ವಿಷಯಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಂಡು ಆಚರಣೆ ಮಾಡಲೇಬೇಕು. ಆಮೇಲೆ ವಿಶೇಷವಾಗಿ ನೀವು ಯಾವುದೇ ಕಾರಣಕ್ಕೂ ಮಲಗುವಾಗ ನೀವು ಯಾವುದೇ ಒಂದು ವ್ರತಗಳನ್ನು ಮಾಡುವಾಗ, ದೀರ್ಘಕಾಲದ್ದು ಮಾಡುವಾಗ ನೀವು ಸ್ವಲ್ಪ ಅಂದರೆ ದಾಂಪತ್ಯನ ನೀವು ಮಾಡ್ಬೋದು. ಅಂದರೆ 108 ದಿನ 48 ದಿನಗಳಲ್ಲಿ ಮಾಡುವಾಗ ನೀವು ದಾಂಪತ್ಯದಲ್ಲಿ ಇರ್ಬೋದು. ಆದರೆ ನೀವು ಕಡಿಮೆ ದಿನಗಳಂದರೆ ಈ ಸಪ್ತೋತ್ಸವ ದಿನಗಳಲ್ಲಿ ಒಂದು 7 ದಿನ, ಒಂದು 11 ದಿನ, 9 ದಿನ, 8 ದಿನಗಳು ಮಾಡುವಾಗ ದಾಂಪತ್ಯ ಬೇಡ ಅಂತ ಹೇಳ್ತಾರೆ. ಯಾಕಂದರೆ ನಿಮ್ಮ ಯತಿಗಳು ನಿಮಗೋಸ್ಕರ ನೀವು ಯತಿಗಳ ಸೇವೆ ಮಾಡುವಾಗ ದೇಹ ಮತ್ತು ಮನಸ್ಸು ಶುದ್ಧ ಆಗಿರಬೇಕು ಅಂತ. ಅದು ನಿಮ್ಮ ವೈಯಕ್ತಿಕ ವಿಚಾರ. ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ನಿಮ್ಮಿಷ್ಟ. ನಾನು ಅದಕ್ಕೆ ಹೇಳೋದಕ್ಕೆ ಬರೋದಿಲ್ಲ. ಅದು ನಿಮ್ಮ ಅನುಕೂಲ, ಸರಿನಾ? ಅದಾದಮೇಲೆ ನೀವು ಯಾವಾಗಲೂ ಅಷ್ಟೇ ರಾಯರ ಸೇವೆಗಳನ್ನು ಮಾಡುವಾಗ ಟಿ ವಿಗಳನ್ನು ಹಾಕ್ಕೊಂಡು ಮೊಬೈಲ್ಗಳಲ್ಲಿ ಟೈಮ್ ಪಾಸ್ ಮಾಡೋದು ಖಂಡಿತವಾಗ್ಲೂ ಬೇಡ. ರಾಯರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಬೆಳಗ್ಗೆ ಕೂಡ ಪ್ರದಕ್ಷಿಣೆ ಹಾಕ್ಬೋದು, ಮಧ್ಯಾಹ್ನ ಕೂಡ ಪ್ರದಕ್ಷಿಣೆ ಹಾಕ್ಬೋದು, ಸಾಯಂಕಾಲ ಕೂಡ ಪ್ರದಕ್ಷಿಣೆ ಹಾಕಬೇಕು. ಅಂದರೆ ನೀವು ಎಷ್ಟು ಪ್ರದಕ್ಷಿಣೆ ಸೇವೆನ ನೀವು ರಾಯರಿಗೆ ಮಾಡ್ತೀರಾ ಅಷ್ಟು ನಿಮ್ಮ ಕರ್ಮಗಳು ಕಳೆದು ನಿಮಗೆ ಸಿದ್ಧಿ ಆಗುತ್ತೆ. ವಿಶೇಷವಾಗಿ ರಾಯರು ಎಲ್ಲ ಸೇವೆಗಳಿಗಿಂತ ಪ್ರದಕ್ಷಿಣೆ ಸೇವೆನೇ ತುಂಬ ಇಷ್ಟಪಡೋದು. ಅದನ್ನು ನೀವು ಮನೆಗಳಲ್ಲೂ ಕೂಡ ಮಾಡ್ಬೋದು. ಅದನ್ನು ನೀವು ಮಾಡೋವಂಥ ಪ್ರಯತ್ನನ ಖಂಡಿತವಾಗ್ಲೂ ಮಾಡಿ. ಅದಾದಮೇಲೆ ನೀವು ಯಾವುದೇ ಒಂದು ಪೂಜೆಗಳನ್ನು ನೀವು ಮಾಡೋದಕ್ಕಿಂತ ಮುಂಚಿತವಾಗಿ ಶ್ರೀರಾಮನ ಹೆಸರನ್ನು ನೀವು ಹೇಳಲೇಬೇಕು. ರಾಯರು ಬಂದು ರಾಮನ ಪೂಜೆ ಮಾಡೋದ್ರಿಂದ ರಾಯರು ರಾಮನ ಅನುಗ್ರಹದೊಂದಿಗೆ ನಮಗೆ ಎಲ್ಲ ಥರದ ಆಶೀರ್ವಾದ ಸಿಗಬೇಕು ಅಂದರೆ ನೀವು ಮೊದಲಿಗೆ ಗಣಪತಿನ ನೀವು ಪ್ರಾರ್ಥನೆ ಮಾಡಿಕೊಂಡು, ಕುಲದೇವರನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು, ಅದಾದಮೇಲೆ ನೀವು ರಾಮನನ್ನು ನೀವು ಪ್ರಾರ್ಥನೆ ಮಾಡಿ, ತದನಂತರ ನೀವು ವಿಶೇಷವಾಗಿ ಆಂಜನೇಯನ ನೀವು ಪ್ರಾರ್ಥನೆ ಮಾಡಿಕೊಂಡು, ಅದಾದ ಮೇಲೆ ನೀವು ರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಂಕಲ್ಪಗಳಲ್ಲೂ ಅಷ್ಟೇ ನೀವು ಈ ದೇವರ ಹೆಸರುಗಳನ್ನು ಹೇಳ್ಕೊಂಡು ನೀವು ಪೂಜೆ ಮಾಡಿದ ನಂತರ ನೀವು ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗೋದಕ್ಕೆ ರಾಯರು ಪ್ರೇರಣೆ ಮಾಡ್ತಾರೆ. ಇದು ನಿಮ್ಮ ಗಮನದಲ್ಲಿರಲಿ. ಇದನ್ನು ನೀವು ಮಾಡಬೇಕು. ಅದಾದಮೇಲೆ ನೀವು ಮಾಡಿದಂಥ ಪ್ರತಿಯೊಂದು ಸೇವೆಗೂ ನೀವು ಲಾಸ್ಟಲ್ಲಿ ನೀವು ಎಂಥದ್ದೇ ಸೇವೆ ಮಾಡಿರಲಿ, ಏನೇ ಮಾಡಿರಲಿ, ಆ ಸೇವೆಗಳನ್ನು ಮಾಡಿದ ನಂತರ ನೀವು ವಾದೀಂದ್ರ ತೀರ್ಥರು ಅಂದರೆ ಗುರುರಾಯರ ಮೊಮ್ಮಗ ಇರ್ತಾರೆ, ಅಂಥ ಯತಿಗಳಿಗೆ ನೀವು ಮಾಡಿದಂಥ ಸೇವೆನ ನೀವು ವಾದೀಂದ್ರ ತೀರ್ಥರಿಗೆ ಒಪ್ಪಿಸುವಂಥದ್ದನ್ನು ಮರಿಬೇಡಿ. ಯಾಕಂದರೆ ನೀವು ಮಾಡಿದಂಥ ಸೇವೆನ ನೀವು ಸಂಕಲ್ಪ ಮಾಡ್ಕೊಂಡಲೇ ಮಾಡಿರೋಂಥ ಸೇವೆಗಳು ಅದು ನಿಮಗೆ ಹೊಂದ್ಕೊಳ್ಳೋದಿಲ್ಲ, ಅಂದರೆ ದಕ್ಕೋದಿಲ್ಲ. ಯಾವುದೇ ಒಂದು ಸೇವೆ ಮಾಡಬೇಕು ಅಂದರೆ ಮೊದಲಿಗೆ ಸಂಕಲ್ಪ ಮಾಡಿ ನೀವು ಮಾಡೋವಂಥ ಸೇವೆಗೆ ಪ್ರತಿಫಲ ಸಿಗುತ್ತೆ. ಅದಾದಮೇಲೆ ನೀವು ಮಾಡಿದಂಥ ಪ್ರತಿಯೊಂದು ಸೇವೆಗೂ ವಾದೇಂದ್ರ ತೀರ್ಥರಿಗೆ ನೀವು ಒಪ್ಪಿಸಲೇಬೇಕು. ಒಪ್ಪಿಸಿದಂಥ ಸೇವೆಗೆ ಮಾತ್ರ ನಿಮಗೆ ಪ್ರತಿಫಲ ಸಿಗುತ್ತೆ. ಕೆಲವೊಬ್ಬರು ಸೇವೆ ಮಾಡಿರ್ತೀರ, ಆದರೆ ನೀವು ವಾದೇಂದ್ರ ತೀರ್ಥರಿಗೆ ನೀವು ಮಾಡಿದಂಥ ಸೇವೆನ ಒಪ್ಪಿಸಿರೋದಿಲ್ಲ. ಹಾಗಾಗಿ ನೀವು ಮಾಡಿದಂಥ ವ್ರತಗಳು ನಿಮಗೆ ಪ್ರತಿಫಲ
ಸಿಗೋದಿಲ್ಲ, ಅಂದರೆ ಅದು ನಿಮಗೆ ಯಾವುದೇ ರೀತಿ ಒಳ್ಳೆಯದು ಮಾಡಿರೋದಿಲ್ಲ. ಅದಕ್ಕೋಸ್ಕರ ನೀವು ವಾದೇಂದ್ರ ತೀರ್ಥರಿಗೆ ನೀವು ಮಾಡಿದಂಥ ಸೇವೆನ ಒಪ್ಪಿಸಿ ತದನಂತರ ಕೊನೆಯ ಬಾರಿ ಅಂದರೆ ಎಲ್ಲ ಪೂಜೆ ಮುಗಿದಾದ್ಮೇಲೆ ನೀವು ಹೇಳ್ಬೇಕಾಗಿರೋಂಥದ್ದು 3 ಸಾಲುಗಳಂದರೆ ಒಂದು ಶಬ್ದ ಇದೆ, ಅದನ್ನು ನೀವು ಹೇಳಲೇಬೇಕು. ಏನಂತ ಅಂದರೆ ಕೃಷ್ಣಾರ್ಪಣಮಸ್ತು 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 ಅಂತ ನೀವು ಹೇಳಿದಾಗ ಪರಿಪೂರ್ಣವಾಗಿ ಇಷ್ಟು ನಾನು ಹೇಳಿರೋಂಥ ವಿಚಾರಗಳನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ಈ ಗಂಡ್ಮಕ್ಳೇ ಆಗಲಿ ಹೆಣ್ಮಕ್ಳೇ ಆಗಲಿ ಯಾರೇ ಆಗಲಿ ಒಂದು ಈ ಸೇವೆನ ಮಾಡ್ತಿದ್ದೀರಿ ಅನ್ನೋರು ಇಷ್ಟು ವಿಚಾರಗಳನ್ನು ಅರ್ಥ ಮಾಡಿಕೊಂಡು ನೀವು ಪೂಜೆ ಮಾಡಿದಾಗ ಮಾತ್ರ ನೀವು ಮಾಡಿದಂಥ ವ್ರತಕ್ಕೆ ಪೂರ್ಣವಾದ ಪ್ರತಿಫಲ ಸಿಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇಲ್ಲಿ ನನಗೆ ಗೊತ್ತಿರೋ ಅಂಥದ್ದು ನಾನು ಸ್ವಯಂಕೃತವಾಗಿ ಹುಟ್ಟಾಕೊಂಡು ನಿಮಗೆ ಯಾವುದು ಹೇಳ್ತಿಲ್ಲ. ದೊಡ್ಡ ದೊಡ್ಡ ಮಠಗಳಲ್ಲಿ ದೊಡ್ಡ ದೊಡ್ಡ ಪೀಠಾಧಿಪತಿಗಳು ಹೇಳ್ಕೊಟ್ಟಿರೋಂಥ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡಿದ್ದೀನಿ. ಅಕಸ್ಮಾತ್ ಇದರಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ಅಥವಾ ನಾನು ಹೇಳೋಂಥ ವಿಚಾರಗಳು ಕೆಲವೊಂದು ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ಕೊತಿದ್ದೀನಿ. ಖಂಡಿತವಾಗ್ಲೂ ಈ ವಿಚಾರಗಳೊಂದಿಗೆ ನೀವು ನಾಳೆಯಿಂದ ರಾಯರ ಸಪ್ತೋತ್ಸವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಠಗಳಿಗೆ ಹೋಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಹಾರಗಳನ್ನು ಹಂಚಿ, ಹಣ್ಣುಗಳನ್ನು ಹಂಚಿ, ದವಸ ಧಾನ್ಯಗಳನ್ನು ಹಂಚಿ, ತರಕಾರಿಗಳನ್ನು ಹಂಚಿ, ಹಾಲು ಹಣ್ಣುಗಳನ್ನು ಹಂಚಿ, ನಿಮಗೆ ಏನೇನು ಹಂಚ್ಬೋದು ಅಂತ ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡಿ. ಸಾಧ್ಯವಾದಷ್ಟು ನೀವು ರಾಯರಿಗೆ ಇಷ್ಟ ಆಗುವಂಥ ಕೆಲಸಗಳನ್ನು ನೀವು ಮಾಡಿದಾಗ ರಾಯರು ನೀವು ವ್ರತ ಮಾಡಿದ್ರು ಮಾಡ್ದಲೇ ಇದ್ರೂ ನಿಮ್ಮ ವಿಚಾರಗಳು ಸ್ಪಷ್ಟವಾಗಿ ಒಳ್ಳೆ ಮನಸ್ಸಿಂದ ನೀವು ಯೋಚನೆ ಮಾಡಿದಂಥ ಯಾವುದೇ ಕೆಲಸದ ಜೊತೆ ರಾಯರು ಇರ್ತಾರೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.